ನಮಗೇನಾದರೂ ಚಿಕ್ಕಮಗಳೂರು ಜಿಲ್ಲೆಗೆ ಅಥವಾ ಮಡಿಕೇರಿ ಅಂತ ಜಿಲ್ಲೆಗೆ ಅಥವಾ ಧರ್ಮಸ್ಥಳಕ್ಕೆ ಏರ್ ಸ್ಟ್ರಿಪ್ ಬಂದರೆ ನಿಜವಾಗ್ಲೂ ಅನುಕೂಲ ಆಗುತ್ತೆ. ಇದು ನಿಜವಾಗ್ಲೂ ಸರ್ಕಾರ ಒಳ್ಳೆ ಕೆಲಸ ಅಥವಾ ಒಳ್ಳೆ ವಿಚಾರನ ಅವರು ಪ್ರಸ್ತಾಪ ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈ ಒಂದು ಸಂದರ್ಭದಲ್ಲಿ ನಿನ್ನೆ ಮಾತಾಡ್ತಾ ವಿರೋಧ ಪಕ್ಷದ ನಾಯಕರು ಕನ್ನಡ ಭಾಷೆ ಬಗ್ಗೆ ಮಾತಾಡ್ತಾ ಕನ್ನಡಕ್ಕೆ ಯಾವ ರೀತಿ ಪ್ರಾಮುಖ್ಯತೆ ಕೊಡಬೇಕು ಅಂತ ಅವರು ಒಂದು ಕವಿತೆನ ಹೇಳಿದ್ರು. ಆದರೆ ನಾನು ನಿನ್ನೆ ಆಗ ಅವ್ರು ಮಾತಾಡ್ತಾ ಇದ್ದಾರೆ ಅಂತ ನಾನು ಏನು ಹೇಳಲಿಕ್ಕೆ ಆಗಲಿಲ್ಲ. ಆದರೆ ನಮಗೆ ಹಿಂದಿ ಭಾಷೆ ಹೇರಿಕೆ ಆಗ್ತಾ ಇರೋದೇ ಕೇಂದ್ರ ಸರ್ಕಾರದಿಂದ, ನಮ್ಮಿಂದ ಅಲ್ಲ. ನಾವು ಕನ್ನಡ ಭಾಷೆಗೆ ಏನೇನು ಮಾಡಬೇಕು, ನಮ್ಮ ಸಂಸ್ಕೃತಿನ ಮುಂದುವರಿಸಲಿಕ್ಕೆ ನಮ್ಮ ಸರ್ಕಾರ ಏನು ನಾವು ಇವತ್ತು 50 ವರ್ಷದ ಆಚರಣೆ ಮಾಡ್ತಾ ಇದ್ದೀವಿ, ಅದನ್ನು ಸರ್ಕಾರ ಅದಕ್ಕೆ ಒತ್ತಿಟ್ಟಿದೆ. ಅದಕ್ಕೆ ಪೂರ್ತಿ ಪ್ರಮಾಣದಲ್ಲಿ ಸರ್ಕಾರ ಕೆಲಸ ಮಾಡ್ತಾ ಇದೆ. ಆದರೆ ವಿರೋಧ ಪಕ್ಷದವರು ಇಲ್ಲಿ ಕೂತ್ಕೊಂಡು ಸರ್ಕಾರಕ್ಕೆ KPSC ವಿಚಾರದಲ್ಲಿ ಅಥವಾ ಕನ್ನಡ ಭಾಷೆ ವಿಚಾರದಲ್ಲಿ ಮಾತಾಡಿದ್ರು. ಅಧ್ಯಕ್ಷರೇ, ಬೇಡ ಬೇಡ ಅದನ್ನೆಲ್ಲ ಅದು ಚರ್ಚೆ ಆಗಿದೆ. ಆದ್ರೆ ಕನ್ನಡ ಭಾಷೆ ಬಗ್ಗೆ ರಾಜ್ಯಪಾಲರು ಕೂಡ ಅವ್ರ ಭಾಷಣದಲ್ಲಿ ಮಾತಾಡಿದ್ದಾರೆ. ಅದಕ್ಕೆ ಇದು ಕೇಳಿಸ್ಕೊಳ್ಳೋದು ತುಂಬಾ ಮುಖ್ಯ. ಯಾಕಂದ್ರೆ ಕನ್ನಡ ಭಾಷೆ ಬಗ್ಗೆ ನಮ್ಗೆ ಯಾರಿಗೂ ಹಸ್ತಕ್ಷೇಪ ಇಲ್ಲ, ನಮಗೆ ಹೆಮ್ಮೆ ಇದೆ ಕನ್ನಡ ಭಾಷೆ ಬಗ್ಗೆ. ಆದ್ರೆ ಕರ್ನಾಟಕ ರಾಜ್ಯದ ಮೇಲೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ರಾಜ್ಯಪಾಲರ ಭಾಷಣ ಮಾತಾಡ್ಬೋದು, ಯಾವ್ದಾದ್ರು ಪ್ರಸ್ತಾಪ ಮಾಡ್ಬೋದು. ಎಲ್ಲಾ ವಿಚಾರಗಳನ್ನು ಮಾತನಾಡಬಹುದು. ಅದು ಬೇರೆ ಬಿಟ್ಟು ಮಾತಾಡಿ ಅಂತೀರಿ, ಮಾತಾಡ್ಲಿ ಅವರು. ಮಾತಾಡ್ಲಿ ಅವರು, ರಾಜ್ಯಪಾಲರ ಭಾಷಣ ಅವಕಾಶ ಇದೆ, ಮಾತಾಡ್ಲಿ. ಅಲ್ಲ, ಮಾತಾಡಿದ್ದನ್ನ ಮಾತಾಡೋದು ಬೇಡ. ವಿರೋಧ ಪಕ್ಷದ ನಾಯಕರು ಒಪ್ಕೊಂಡು ಹೋಗಿದ್ದಾರೆ. ಈಗ ನನ್ನ ವಿಚಾರದ ಪ್ರಸ್ತಾವನೆನ ಕೇಳಿಸ್ಕೊಂಡು ಹೋಗಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ನನಗೆ ನಂಬಿಕೆ ಇದೆ, ಅದನ್ನ ನೀವು ನಿಮ್ಮ ಪಕ್ಷದವರಿಗೆ ಏನು ಆಡಳಿತವಾಗಿ ನೀವು ಸೆಂಟ್ರಲ್ ಅಲ್ಲಿ ಕೂತಿದ್ದೀರಾ, ಈ ಹಿಂದಿ ಭಾಷೆ ಹೇರಿಕೆ ಬಗ್ಗೆ ಖಂಡಿತ ನೀವೆಲ್ಲರೂ ಹೇಳ್ತೀರಾ ಅಂತ. ಬರೀ ಈ ಸದನಕ್ಕೆ ಮಾತ್ರ ಸೀಮಿತ ಆಗಬಾರ್ದು ಅಂತ ನಾನು ಕೇಳ್ಕೊಂತೀನಿ. ಇಂಗ್ಲಿಷ್ ಮಾತಾಡೋದು ಬಂದ್ ಮಾಡಿದ್ರೆ ಬಹಳ ಒಳ್ಳೇದು. ಇಂಗ್ಲಿಷ್ ಏನದು? ಕನ್ನಡದಲ್ಲೇ ಮಾತಾಡ್ತಾ ಇದ್ದೀನಿ, ಇಂಗ್ಲಿಷಲ್ಲ. ಇಂಗ್ಲಿಷಲ್ಲೂ ಬೇಕಾದ್ರೆ ಮಾತಾಡಿ ಮೇಡಮ್. ಆಯ್ತಮ್ಮ, ಮಾತಾಡಿ ನೇರವಾಗಿ ಬಾರಮ್ಮ. ಕನ್ನಡ ಭಾಷೆ ಬಗ್ಗೆ ನಾನು ಏನ್ ಮಾತಾಡಿದೆ, ತೆರಿಗೆ ಪಾಲು ನಮಗೆ ಸೇರ್ಬೇಕಾಗಿದೆ. ಅಲ್ಲ, ಒಂದೇ ವಿಚಾರ, ಅದ್ರಲ್ಲ ಒಂದು ವಿಚಾರ ಪ್ರಸ್ತಾಪ ಮಾಡ್ತೀನಿ. ಕೊನೆ ವಿಚಾರ, ನಾವೇನ್ ₹1 ಅವರಿಗೆ ಕೊಡ್ತಾ ಇದೀವಿ, ಸೆಂಟ್ರಲ್ ಗವರ್ಮೆಂಟಿಗೆ ನಾವು ಕಳಿಸ್ಕೊಡ್ತಾ ಇದೀವಿ, ಅದ್ರಲ್ಲಿ ನಮಗೆ ಬರೀ 15 ಪೈಸಾ ಮಾತ್ರ ಬರ್ತಾ ಇದೆ. ಅದೆಲ್ಲರಿಗೂ ತಿಳಿದಿದೆ.